ನಾನು ಶಶಿಧರ್ ಈಗ ಇಂಥ ವಿಚಾರದಲ್ಲಿ ಒಂದು ಹಠಕ್ಕಷ್ಟೇ ಇದು ನಡೀತಿದೆಯಾ? ನಾನು ಬಡಪಟ್ಟಿಗೇನೂ ಸೋಲ್ತಾ ಇಲ್ಲ ಇಲ್ಲಿ. ಏನೋ ನಾನು ಕೊಡಲ್ಲ ಅಂತ ಹೇಳ್ಬಿಟ್ರೆ ನಾನು ಸುಮ್ಮನೆ ಇರಲ್ಲ. ನಾನು ಒಂದು ವರ್ಷಕ್ಕಾದರೂ ಸಿ ಎಮ್ ಮಾಡಬೇಕು, 1.5 ವರ್ಷಕ್ಕಾದರೂ ಸಿ ಎಮ್ ಮಾಡಬೇಕು. ನಾನು ಕರೀಲಿ, ನಾನು ಅಳ್ತಾ ಇದ್ದೀನಿ ಇವಾಗ ಜೋರಾಗಿ, ನನಗೇನೋ ನನಗೆ ಸಾಂತ್ವನ ಮಾಡಲಿ, ಈ ಕಾರಣಕ್ಕೂ ಮಾಡ್ತಿರಬಹುದಲ್ವಾ ಡಿ ಕೆ ಶಿವಕುಮಾರ್ ಅವರು ಅಂತ? ಇಲ್ಲ, ನನ್ನ ಪ್ರಕಾರ ಇದು ಆಲ್ರೆಡಿ 30-30 ಅಂತ ಆಗಿತ್ತು. ಅಂದರೆ 2.5 ವರ್ಷ ಇವರಿಗೆ, 2.5 ವರ್ಷ ಅವರಿಗೆ ಅಂತ ಇದು ಆಲ್ರೆಡಿ ಡಿಸೈಡೆಡ್. ಯಾವಾಗ ಬಿಹಾರ್ ಎಲೆಕ್ಷನ್ನು ಉಲ್ಟಾ ಹೊಡೆದಿದೆ, ಬಿಹಾರ್ ಎಲೆಕ್ಷನ್ ಇವ್ರಿಗೆ ತಿರುಗುಬಾಣ ಆಗಿದೆ, ಈ ರಾಜ್ಯವನ್ನು ಉಳಿಸ್ಕೊಳ್ಬೇಕಾಗಿರೋಂಥ ಅನಿವಾರ್ಯ ಕಾಂಗ್ರೆಸ್ ಪಕ್ಷಕ್ಕೂ ಹೈಕಮಾಂಡ್ಗೂ ಇದೆ. ಯಾಕಂದ್ರೆ ಸಿದ್ದರಾಮಯ್ಯನವ್ರು ಅಷ್ಟು ಈಸಿ ಅಲ್ಲ. ಅವರ ಕೊನೆ ದಾಳವಾಗಿ ಇಡೀ ಪಕ್ಷವನ್ನು ಸರ್ವನಾಶ ಮಾಡಿನೇ ಹೊರಗಡೆ ಹೋಗ್ತಾರೆ. ಈಗ ಆಲ್ರೆಡಿ JDS ಹಾಗೆ ಮಾಡ್ಕೊಂಡು ಎಲ್ಲ ಖಾಲಿ ಮಾಡೇ ಇಲ್ಲಿಗೆ ಬಂದಿದ್ದು, ಆಲ್ಮೋಸ್ಟ್ ಕಂಪ್ಲೀಟ್ ಖಾಲಿ ಆಯ್ತು. ಹೊಸ ಪಕ್ಷವಾಗಿ ಹೊರಹೊಮ್ಮದ JDS ಹೋಗ್ತು. ಅದೇ ರೀತಿ ಕಾಂಗ್ರೆಸ್ನು ಅದೇ ರೀತಿ ಮಾಡೋಕ್ಕೆ ಅವರೇನೋ ಪ್ಲಾನ್ ಮಾಡ್ಕೊಂಡಿದೆ. ಯಾಕಂದ್ರೆ ಅವ್ರು ಯಾವತ್ತೂ ಅಧಿಕಾರದಿಂದ ಹಿಂದೆ ಸರಿದವರಲ್ಲ. ಪ್ರತಿಪಕ್ಷದ ನಾಯಕನ ಬೇಕು ಅಂತಾನೆ 17 ಜನ ಹೊರಗಡೆ ಕಳಿಸಿದ, 15 ಜನ ಕಾಂಗ್ರೆಸ್ ಅವ್ರನ್ನ ನೀವು ಮಾಡ್ಕೊ ಹೋಗಿ ಅಂತ ಧರ್ಮಸ್ಥಳದಲ್ಲಿ ಅವ್ರು ಮಾತಾಡಿದ್ದು ಎಲ್ಲ ವಿಡಿಯೋ ತುಣುಕುಗಳು ಬಂದಿದ್ದು. ನಿಮ್ಮಿಷ್ಟ, ನೀವೇನ್ ಬೇಕಾದ್ರೂ ಮಾಡ್ಕೊಳ್ಳಿ ಅಂತ ಒಬ್ಬ ನಾಯಕ ಆ ರೀತಿ ಹೇಳ್ಬೋದಾ? ನೀವು JDS ಜೊತೆ ಸಖ್ಯ ಬೆಳೆಸಿ JDS ಮುಖ್ಯಮಂತ್ರಿ, ನೀವು ಮಂತ್ರಿಗಳಾಗಿದ್ದಾಗ ಆ ಸರ್ಕಾರವನ್ನು ಉಳಿಸಿಕೊಳ್ಳುವ ಯತ್ನದಲ್ಲಿ ನೀವು ಇರಬೇಕು. ಇಲ್ಲಪ್ಪ ನನಗೇನು ಆಗ್ತಾ ಇಲ್ಲ, ನೀವೇನ್ ಬೇಕೋ ಮಾಡ್ಕೊ ಹೋಗಿ ಅಂದ್ರೆ ಅಲ್ಲಿನ ಒಳಮರ್ಮ ಇರುತ್ತೆ. ನೀವು ಹೋಗಿ ನಾವು ಆಮೇಲೆ ನಿಮ್ಮನ್ನು ಕರ್ಕೋತೀವಿ ಅಂತ. ಅದೇ ರೀತಿ ಇವತ್ತು ನಡ್ಕೊಂತದ್ದು. ಎಸ್ ಟಿ ಸೋಮಶೇಖರ್ ಅವರು ಇವತ್ತು ಬಿಜೆಪಿ ಗೆದ್ರು ಕಾಂಗ್ರೆಸ್ ಅಲ್ಲಿ ಇದ್ದಾರೆ. ನಾನು ಕಾಂಗ್ರೆಸ್ ಅಲ್ಲೇ ಇದ್ದೀನಿ, ಮುಂದಿನ 28ಕ್ಕೆ ನಾನು ಕಾಂಗ್ರೆಸ್ ಅಲ್ಲೇ ನಿಂತ್ಕೋತೀನಿ ಅಂದ್ರೆ, ಹೆಬ್ಬಾರ್ ಅವರು ನಾನು ಕಾಂಗ್ರೆಸ್ ಅಲ್ಲೇ ಇದ್ದೀನಿ ಅಂತಾರೆ. ಹೀಗೆ ಇವರು ಏನ್ ಬೇಕೋ ಅದನ್ನ ನಡೆಸುವಂತ ಚಾಣಚಕ್ಯತೆ ಸಿದ್ದರಾಮಯ್ಯನವರಲ್ಲಿದೆ. ಆದ್ರೆ ಡಿ ಕೆ ಶಿವಕುಮಾರ್ ಬಿಡುವಂತಹ ಗಂಡು ಅಲ್ಲ. ಅವ್ರು ಏನೇ ಆಗ್ಲಿ ಅವ್ರಿಗೂ ಸಹ ಪಟ್ಟುಗಳನ್ನ ಹಿಡಿಯೋದು ಗೊತ್ತಿದೆ. ಆದ್ರೆ ಶಾಸಕರ ಬಲ ಕಮ್ಮಿ ಇರೋದ್ರಿಂದ ಇಷ್ಟೆಲ್ಲ ಚಿತ್ರಣ ಆಗ್ತಾ ಇದೆ. ಶಾಸಕರ ಬಲ ಅವರಿಗೆ ಬಂತು ಅಂದ್ರೆ ಸಿದ್ದರಾಮಯ್ಯನವ್ರನ್ನ ಉಲ್ಟಾ ತಿರುಗಿಸ್ತಾರೆ. ಸಿದ್ದರಾಮಯ್ಯನವ್ರನ್ನ ಮಾಜಿ CM ಮಾಡೇ ಮಾಡ್ತಾರೆ. ಅವ್ರು CM ಆಗುವುದು ನಿಶ್ಚಿತ. ಅಂದ್ರೆ ಅಷ್ಟರಲ್ಲಿ ನಮ್ಮ ರಾಜ್ಯದ ಜನ ಎಷ್ಟು ಕಷ್ಟ ಅನುಭವಿಸ್ಬೇಕು ಅಷ್ಟು ಕಷ್ಟ ಅಂತೂ ಅನುಭವಿಸ್ತಾರೆ. ಸಾಕಪ್ಪ ಸಾಕು, ಕಾಂಗ್ರೆಸ್ ಸರ್ಕಾರ ಬೇಡ. ಇಂದಿನ ಬಿಜೆಪಿ ಸರ್ಕಾರ ಭ್ರಷ್ಟಾಚಾರದಲ್ಲಿ ಮುಳುಗಿತ್ತು ಅಂತ ಕಾಂಗ್ರೆಸ್ ಸರ್ಕಾರ ಕೊಟ್ರೆ, ಕಾಂಗ್ರೆಸ್ ಸರ್ಕಾರ ಕಿತ್ತಾಟದಲ್ಲಿ, ಇದರಲ್ಲಿ ಮತ್ತೆ ಸಾಲದಲ್ಲಿ ಇವತ್ತು ಅರವಿಂದ್ ಕೇಜ್ರಿವಾಲ್ ಕರ್ಕೊಂಡ್ ಬಂದ್ಬಿಟ್ಟು ಕರ್ನಾಟಕದಲ್ಲಿ CM ಮಾಡ್ಬಿಡ್ತಾರೆ. ಹೌದು, ನಮ್ಮ ಮುಖ್ಯಮಂತ್ರಿ ಚಂದ್ರು ಇದ್ದಾರೆ, ನಾನು ಇದ್ದೀನಿ, ಶಶಿಧರ್ ಆರಾಧ್ಯ ಇದ್ದೀನಿ, ಗೆಲ್ಲಿಸ್ಲಿ, ನಾನು ಮಾಡಿ ತೋರಿಸ್ತೀನಿ. ಯಾಕೆ ನಾನು ಈ ರಾಜ್ಯದ ಪ್ರಜೆ ಅಲ್ವಾ, ಈ ದೇಶದ ಪ್ರಜೆ ಅಲ್ವಾ, ನಾನೇನು ಆಗೋದಿಲ್ವಾ? ಎಲ್ರಿಗೂ ಎಬಿಲಿಟಿ ಇರುತ್ತೆ. ಆದ್ರೆ ಜನ ನಮ್ಮನ್ನು ವಿಶ್ವಾಸ, ಅಧಿಕಾರದಲ್ಲಿ ರಾಜ್ಯ ಕೇಂದ್ರಾಡಳಿತ ಪ್ರದೇಶ ಮಾಡ್ತಾರೆ ಅಂತ ಟ್ರೈ ಮಾಡ್ತಾವ್ರು ನೋಡ್ರಿ ಅದನ್ನ ಕಿತ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಾರೆ. ಇರೋದು ಯಾವ್ದೋ ಒಂದು ಅಧಿಕಾರದಲ್ಲಿ ಇದ್ರೆ ಅದನ್ನು ಚಂಡೀಗಢ ಏನಾಗುತ್ತೆ, ಹಿಮಾಚಲ್ ಪ್ರದೇಶ ಮತ್ತೆ ನಮ್ಮ ಎರಡಕ್ಕೂ ರಾಜಧಾನಿ ಆಗಿದೆ. ಅದು ಒಂದು ಪ್ರದೇಶವನ್ನು ಮಾಡಬಹುದೇ ಹೊರತು ಇಡೀ ಪಂಜಾಬ್ನ ಮಾಡೋದಕ್ಕಾಗೋದಿಲ್ಲ. ಅದೆಲ್ಲ ಅವರ ಬೇರೆ ಬೇರೆ ದೃಷ್ಟಿ. ಈಗ ಪಂಜಾಬ್ನ ಅವ್ರು ಗೆಲ್ಲೋದಕ್ಕಾಗಲ್ಲ, ಪಂಜಾಬ್ ಒಳಗಡೆ ಅವ್ರು ಕಾಲಿಡೋದಕ್ಕಾಗಲ್ಲ. ಅದಕ್ಕೆ ಏನೋ ಒಂದು ಪಿತೂರಿ ಮಾಡಬೇಕು, ಒಂದು ನಮ್ಮನ್ನ ಹಿಮ್ಮೆಟ್ಟಿಸ್ಬೇಕು. ಆದ್ರೆ ಜನನು ಸಹ ಬುದ್ಧಿವಂತರಿದ್ದಾರೆ, ಕರ್ನಾಟಕದ ರಾಜ್ಯದ ನೋಡ್ತಾ ಇದ್ದಾರೆ. ಈ ತರದ ವಿಷಯ ಬಂದಾಗೆಲ್ಲ ಈ ಕಾಂಗ್ರೆಸ್ ಪಾಳ್ಯದಿಂದನೋ ಸಿದ್ದರಾಮಯ್ಯನವ್ರ ಪಾಳ್ಯದಿಂದನೋ ಒಂದು ವಿಷಯ ತೇಲಿ ಬರುತ್ತೆ, ದಲಿತ CM ಅಂತ ಹೇಳಿ. ಇವರು ಪರಮೇಶ್ವರ್ ಅವ್ರನ್ನೂ ಮಾಡಲಿಲ್ಲ, ಮಲ್ಲಿಕಾರ್ಜುನ್ ಖರ್ಗೆ ಅವರ ಹೆಸರು ಬಲವಾಗಿ ಕೇಳಿ ಬಂದಿತ್ತು, ಮಗನ್ ಸಚಿವರು ಮಾಡಿದ್ರು. ಆ ಕಾಲದಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರು CM ಆಗೋ ತಪ್ಪಿಸಿದ್ರು ಅಂತ ಕೆಲವರ ವಿಶ್ಲೇಷಣೆ. ಅದು ಎಕ್ಸಾಕ್ಟ್ಲಿ ಹೀಗೆ ಆಗಿತ್ತ ಅಂತ ನನಗೆ ಗೊತ್ತಿಲ್ಲ ಅದು. ಸೊ ಈ ದಲಿತ CM ಅನ್ನೋ ವಿಚಾರ ಇದೆಯಲ್ಲ ನೋಡಿ, ಇದರ ಇನ್ಸ್ಟೆಡ್ ಆಫ್ ಮೇಕಿಂಗ್ ಡಿ ಕೆ ಶಿವಕುಮಾರ್ CM, ವಿಲ್ ಚೂಸ್ ದಲಿತ್ ಪರ್ಸನ್ CM ಅಂತ ಹೇಳಿ ಒಂದು ದಾಳ ಬಿಟ್ಟಾಗ ಆ ಅಸ್ತ್ರಕ್ಕಾದರೂ ಹೈಕಮಾಂಡ್ ಮಣಿಬೇಕು ಅನ್ನೋ ಅರ್ಥನ ಇದು? ಇಲ್ಲ 5 ವರ್ಷ ಒಪ್ಪಂದ ಆಗೇ ಇಲ್ಲ ಅಂದಮೇಲೆ ದಲಿತ CM ವಿಚಾರ ಬರಲೇಬಾರ್ದಾಗಿತ್ತಲ್ಲ ಅಂತ? ಇಲ್ಲ ನೋಡಿ, ಇದು ಒಂದು ಅಸ್ತ್ರನೇ ಸರ್. ಈ ಮುಖ್ಯಮಂತ್ರಿ ಬದಲಾವಣೆ ಬಂದಾಗ ನಾವು ಕಳೆದ ಒಂದು 6 ತಿಂಗಳಿಂದಲೂ ಕೆಲವೊಂದು ಸಭೆಗಳು ನೋಡಿದ್ರೆ ಅವರು ಊಟ ಮತ್ತೆ ಇದಕ್ಕೆ ಸಭೆಗಳಿಗೆ ಸೇರಿರ್ತಕ್ಕಂಥದ್ದು ಸಾಕಷ್ಟು ಸಭೆಗಳು ಆಗಿದೆ. ಯಾಕೆ ಈ ಬಾರಿ ನನಗೆ ದಲಿತ ಮುಖ್ಯಮಂತ್ರಿ ನನ್ನ ಕಾಯನ್ನ ಇದೇ HC ಮಾದೇವಪ್ಪನವರು, ಅದೇ ಆಂಜನೇಯನವರು, ಇದೇ ಪರಮೇಶ್ವರ ಮನೇಲಿ ಕೂತ್ಕೊಂಡು ಚರ್ಚೆ ಮಾಡಿದ್ರಲ್ವಾ, ಸತೀಶ್ ಜಾರಕಿಹೊಳಿ ಅವರು ಕೂಡ ಸೇರ್ಕೊಂಡು. ಸೊ ಅದೇ ವಿಚಾರಕ್ಕೋಸ್ಕರನೇ ಎಲ್ಲ ಒಂದ್ ಕಡೆ ಸಿದ್ದರಾಮಯ್ಯನ ಬದಲಾವಣೆ ಬಂದಾಗ ನಮ್ದು ಕೂಡ ಒಂದು ಕ್ಲೈಮ್ ಆಗಲಿ. ಈಗ ನೆನ್ನೆನೋ ಪರಮೇಶ್ವರ್ ಹೇಳಿದ್ರು 2013ರಲ್ಲಿ ನಾನು ಸೋತೆ, ಇಲ್ಲ ಅಂದ್ರೆ ನನಗೆ ಅದು ಅವಕಾಶ ಆಗ್ತಿತ್ತು ಅನ್ನೋ ವಿಚಾರ ಚರ್ಚೆ ಹೇಳಿದ್ರು. ಸೊ ಅದು ಕೂಡ ನಾವು ಒಟ್ಟಾಗಿ ಗೆದ್ದಿದ್ದು. ನಾನು ಇಂಡಿವಿಜುವಲ್ ಅಂತ ನಾನು ರೇಸಲ್ಲಿ ಇದ್ದೀನಿ ಅಂತ ಹೇಳಿದ್ರು. ಅದ್ರ ಜೊತೆಲಿ ಇವತ್ತು ಬಸವರಾಜ ರೆಡ್ಡಿ ಕೂಡ ನಾನು ಕೂಡ CM ಆಗಕ್ಕೆ ಅರ್ಹತೆ ಇದೆ ಅಂತ ಹೇಳ್ಬಿಟ್ಟು ಅವರು ಕೂಡ ಒಂದು ಕ್ಲೈಮ್ ಮಾಡೋದು ಇವತ್ತು ಮಾಡಿದ್ದಾರೆ. ಇದರಿಂದ ನಾವು ದೇಶಪಾಂಡೆ ಇಷ್ಟೊಂದು ಜನ ರೇಸಲ್ಲಿ ಇದ್ದಾರೆ, ನೀನೊಬ್ಬ ಆಟ ಮಾಡಿದ್ರೆ ಅದಕ್ಕೆ ನೀನು ಸುಮ್ಮನಿದ್ ಬಿಡಪ್ಪ ಅಂತ ಸುಮ್ಮನಿಸ್ಬಿಡ್ಲಿ ಅಂತನಾ? ಅಲ್ಲ, ಸುಮ್ಮನಿರ್ಸೋದು ಬಿಡೋ ಸರ್. ಸುಮ್ಮನಿರ್ಸೋ ವಿಚಾರ ಬಂದಾಗ ಖಂಡಿತವಾಗ್ಲೂ ಅಗ್ರಿಮೆಂಟ್ ಅನ್ನೋದು ಆಗ್ದಲೇ ಇದ್ದಿದ್ರೆ ಬಹುಶಃ ಈ ರೀತಿಯ ಕಷ್ಟ ಬಂದಾಗೆಲ್ಲ ಯಾರು ರೇಸಲ್ಲಿ ಇದ್ರು? ನಾನು ಹೋಗಿ ಸಾಲ್ವ್ ಮಾಡ್ತೀನಿ, ನಾನು ದುಡ್ಡು ಹಾಕ್ತೀನಿ, ನಾನು ಗುಜರಾತ್ ಶಾಸಕರ ಕರ್ಕೊಂಡ್ ಬರ್ತೀನಿ, ಯಾರಪ್ಪ ರೇಸಲ್ಲಿ ಇದ್ರೆ ಅವತ್ತು?
ಇದೇ ಭಾರತ್ ಅದಕ್ಕೇನೆ ಜೋಡ ಡಿ ಕೆ ಬಂದಾಗ ಶಿವಕುಮಾರ್ ನಾನು ಕನ್ಯಾಕುಮಾರಿಗೆ ಹೋಗ್ತೀನಿ, ರಾಹುಲ್ ಗಾಂಧಿ ಜೊತೆ ನಿಂತ್ಕೋತೀನಿ, Indirect ಆಗಿ ಒಂದು ಪದ ಹೇಳಿದ್ರು. ಜಾಸ್ತಿ ಬಳಸ್ತೀನಿ, ಯಾರು ಹೇಳ್ಬಿಟ್ಟಿದ್ರು ಅವತ್ತಿಗೆ? ಅಲ್ಲ, ಕಷ್ಟ ಬಿದ್ದಿ ಮನೆ ಕಟ್ಟೋರು ಯಾರು, ಓಕೆ, ಗುರುಪ್ರವೇಶ ಮಾಡೋರು ಯಾರು ಅಂತ. ಗ್ರೂಪ್ ಮಾಡೋರು ಯಾರು ಅಂತ ಹೇಳ್ಬಿಟ್ಟು ಆಲ್ರೆಡಿ ಇಂದಿರಾ ಗಾಂಧಿ ವಿಚಾರವಾಗಿ ಒಂದು ಎಕ್ಸಾಂಪಲ್ ಕೊಟ್ಟು 3 ದಿನ ಹಿಂದೆನೆ ಡಿ ಕೆ ಶಿವಕುಮಾರ್ ಎಕ್ಸಾಂಪಲ್ ಕೊಟ್ಟರು. Okay, ಸೊ ಈ ತರ ಚರ್ಚೆಗಳಿಲ್ಲ ಅಂದ್ರೆ ಡಿ ಕೆ ಶಿವಕುಮಾರ್ ಅವಶ್ಯಕತೆ ಏನಿತ್ತು? ಅದ್ರ ಜೊತೆಲಿ ಸರ್ ನನಗೊಂದು ಇನ್ನೊಂದು ಮಾಹಿತಿ ಏನಂದ್ರೆ, ಈ 20ನೇ ತಾರೀಕು ಒಳಗಡೆ ಒಂದು 100 ಆ ಕಾಂಗ್ರೆಸ್ ಕಚೇರಿ ಕಟ್ಬಿಟ್ಟು ಉದ್ಘಾಟನೆ ಮಾಡಿ ಇವರು ಮುಖ್ಯಮಂತ್ರಿ ಆಗಿ ಮದುವೆ ಮಂಟಪ ರೆಡಿ ಮಾಡಿಬಿಟ್ರೆ ಎಲ್ಲರೂ ಗಂಡುಗಳೇ ಅಂತ. ಸೊ ಈ ಒಂದು ವಿಚಾರ ಚರ್ಚೆಲಿತ್ತು. ಓಕೆ ಸರ್ ಇವತ್ತು ಏನಾಗಿದೆ ಅಂದ್ರೆ, ನಾವು ಇಷ್ಟು ವಿಚಾರ ಚರ್ಚೆ ಯಾಕೆ ಆಗ್ತಾ ಇದೆ ಅಂದ್ರೆ ಇವರಿಬ್ಬರ ಇರ್ತಕ್ಕಂಥ ಒಂದು ಅಗ್ಗ ಜಗ್ಗಾಟ. Okay. ಇದು ಚುನಾವಣೆ ಪೂರ್ವದಲ್ಲೇ ಯಾರು ಮುಖ್ಯಮಂತ್ರಿಯಾಗಿ ಬಿಂಬಿಸ್ಬೇಕು ಅಂತ ಬಿಟ್ಟು ಏನು ಗೊಂದಲ ಇದ್ದಾಳ್ತು, ಅದು ಕಳೆದ 2.5 ವರ್ಷದಿಂದ ಒಂಥರ ಚರ್ಚೆಯಾಗಿ ಉಳ್ಕೊಂಡ್ ಬಂದ್ಬಿಡ್ತಿದ್ದು. ಏನನ ಮಾಡಿ ಅಧ್ಯಕ್ಷ ಆಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅಧ್ಯಕ್ಷದಿಂದ ಆಚೆ ಕಳಿಸ್ಬಿಟ್ರೆ ಚರ್ಚೆ ಆಗ್ತಿದೆ. ನಿಮ್ ಪಾರ್ಟಿನಲ್ಲಿ ಮುಖ್ಯಮಂತ್ರಿಗಳು ಬದಲಾಯಿಸೇ ಬಿಟ್ರಲ್ರಿ ನೀವು, ಅದನ್ನ ಹೇಳ್ರಿ. ಅವಾಗ ಅರಾಜಕತೆ, ಅವಾಗ ಅಧಿಕಾರ ಸ್ಟ್ಯಾಂಡ್ ಸ್ಟಿಲ್ ಆಗಿದ್ದು, ಆಗ ಕೆಲಸ ಏನು ಸನ್ನಿವೇಶ ಇರಲಿಲ್ವಾ? ಆದರ್ಶ ಸನ್ನಿವೇಶ ಅದು. ಹೇಳಿ ಸರ್, ಇಲ್ಲಿ ನಮ್ಮ ಪಾರ್ಟಿಲಿ ಆದಂತ ಸಂದರ್ಭದಲ್ಲಿ ಒಕ್ಕೂಟದ ಅದು ಒಟ್ಟು ತೀರ್ಮಾನಗಳು ಯಾವುದು? ಸನ್ಮಾನ್ಯ ಯಡಿಯೂರಪ್ಪನವರು ಹೇಳಿದ್ರಲ್ಲ, ನಾನು ಪಾಪ ಕಣ್ಣೀರ್ ಹಾಕೊಂಡು ಹೇಳಿದ್ರು ಅವರು. ಸರ್ ಈಗ ಯಡಿಯೂರಪ್ಪನವರು ಹೇಳಿದ್ದೇನಂದ್ರೆ, ನನ್ನ ಅಧಿಕಾರ ತ್ಯಾಗ ಮಾಡ್ಬಿಟ್ರು ಅವರು. ನನ್ನ ವೈಯಕ್ತಿಕ ಇದರಿಂದ ಪಾರ್ಟಿ ಒಂದು ಹಿತಚಿಂತನೆ ಹೇಳ್ಸಿದ್ ನೀವು ಹೇಳ್ಸಕ್ ಯಾರು ಹೋಗಲ್ಲ ಸರ್. ಇವತ್ತಿನಿಂದಲೇ ಯಾರು ಹಾಲ್ ಕುಡಿಯೋ ಮಕ್ಳು ಯಾರು ರಾಜಕಾರಣದಲ್ಲಿ ಇಲ್ಲ. ಎಲ್ಲರೂ ಬುದ್ಧಿವಂತರಿರ್ತಾರೆ, ಎಲ್ಲರೂ ಒಂದು ಅಧಿಕಾರವನ್ನ ಅನುಭವಿಸಕ್ಕೆ ಇರ್ತಾರೆ. ಆದ್ರೂ ಸನ್ಮಾನ್ಯ ಯಡಿಯೂರಪ್ಪನವರು ಆ ತೀರ್ಮಾನ ತಗೊಂಡು ಇನ್ನೊಬ್ರಿಗೆ ಅವಕಾಶ ಮಾಡ್ಕೊಡ್ತಾ ಇದೀನಿ, ಈ ರಾಜ್ಯದಲ್ಲಿ ಇನ್ನ ಮತ್ತೆ ಪಕ್ಷವನ್ನು ಇನ್ನೊಂದು ರೀತಿ ಬೆಳೆಸಬೇಕು ಅಂತ ಹೇಳ್ಬಿಟ್ಟು ಒಂದು ದಿಟ್ಟ ಒಂದು ಪಣ ತೊಟ್ಟಿ ಮಾಡಿದ್ದಾರೆ. ನಾನು ಕೂಡ ಕಾರ್ಯಕರ್ತರಾಗಿ ನಾನು ಕೂಡ ಎಲ್ಲ ಒಂದ್ ಕಡೆ ಒಂದು ಒಳ್ಳೆ ನಿರ್ಧಾರಗಳು ಅಂತ ನಾವು ಕೂಡ ಒಂದು ಸ್ವಾಗತ ಅಂತ ಹೇಳ್ತೀವಿ. ಆದ್ರೆ ಇವತ್ತು 2.5 ವರ್ಷದಲ್ಲಿ ನಾವು ಚರ್ಚೆ ಮಾಡ್ಬೇಕಾಯ್ತು ಏನು ಅಂದ್ರೆ, ಕಳೆದ 2.5 ವರ್ಷದಲ್ಲಿ ಸರ್ ಈ ಸರ್ಕಾರ ಬಂದಾಗ್ಲಿಂದ ಜನರಿಗೆ ಹಾಲಿಂದ ಆಲ್ಕೋಹಾಲ್ವರೆಗೂ ಬೆಲೆ ಜಾಸ್ತಿ ಮಾಡ್ಕೊಂಬಂತು. ಎಲ್ಲೋ ಒಂದ್ ಕಡೆ ಸುಮಾರು 4 ಕೋಟಿ 4.5 ಲಕ್ಷ ಕೋಟಿ ಅಷ್ಟು ಸಾಲ ಮಾಡ್ಕೊಂಡ್ಬಂದಿದ್ದಾರೆ. ಸೊ ಈ ಕೇಳಿದ್ರೆ ದುಡ್ಡೇ ಇಲ್ಲ ಅಂತಾರೆ. MLA ಕೇಳಿದ್ರು ನಮಗೆ ಅನುದಾನನೇ ಕೊಡಕ್ ಶಕ್ತಿ ಇಲ್ಲ, ಯಾರು ಅನುದಾನ ಬಂದು ಕೇಳ್ಬೇಡ್ರಪ್ಪ, 2 ವರ್ಷ ಆಗಿದೆ, ಮುಂದಿನಿಂದ ನೋಡೋಣ, ಮುಂದಿನೆಲ್ಲ ಬರ್ತಕ್ಕಂಥ ಜನವರಿ ಬಜೆಟ್ ಆದ್ಮೇಲೆ 50 ಕೋಟಿ ಕೊಡ್ತೀನಿ, ಇದೇ ಒಂದು ಹೇಳ್ತಾರೆ ಬಿಟ್ರೆ ಅಧಿಕೃತವಾಗಿ ಈ ರಾಜ್ಯನ ಅಭಿವೃದ್ಧಿ ಮಾಡೋ ಅಂತ ಯೋಚನೆ ಮಾಡ್ಲೇ ಇಲ್ಲ ಈ ಸರ್ಕಾರ.